ಮಾಡಿಸಿದ ರೈತ ಬಂಧುಗಳಲ್ಲಿ ಒಂದು ಪ್ರಾರ್ಥನೆ. ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಧ್ಯೇಯದೊಂದಿಗೆ ನಾವಿವತ್ತು ಚಳವಳಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಸುಮಾರು ವರ್ಷಗಳಿಂದ ಸೆಣಸಾಟ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಇವರಲ್ಲ ಅವರಲ್ಲ ಇವರಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬ ಜನನಾಯಕ ನಮ್ಮನ್ನ ಹೊಡೆದಾಡುವ ರೀತಿ ಬ್ರಿಟಿಷರ ತರ ವರ್ತನೆ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಅಭಿವೃದ್ಧಿಯನ್ನು ಮಾಡಲ್ಲ. ಇದು ಸ್ಪಷ್ಟ. ಎಚ್.ಎಸ್. ರುದ್ರಪ್ಪನವರು, ನಂಜುಂಡಸ್ವಾಮಿಯವರು, ಎನ್.ಡಿ. ಸುಂದರೇಶ್ವರವರು ಪಟ್ಟಿರ್ತಕ್ಕಂಥ ಕಷ್ಟದ ಮುಂದೆ ಇವು ಯಾವ ಕಷ್ಟವೂ ನಿಲ್ಲುವುದಿಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ತೊರೆದು ಜೈಲಾಗಿದ್ದಾರೆ, ಹೆಣ್ಣು ಮಕ್ಕಳನ್ನ ತೊರೆದು ಕಬ್ಬಿನ ಬಣದಲ್ಲಿ ಬಚ್ಚಿಟ್ಟಿದ್ದಾರೆ ಸರ್ಕಾರಕ್ಕೆ ಎದುರಿ. ಇಂತಹ ಸರ್ಕಾರವನ್ನ 1983ರಲ್ಲಿ ಮಣಿಸಿ ನಿರ್ನಾಮ ಮಾಡಿದಂತ ಶಕ್ತಿ ಈ ರೈತ ಸಂಘಕ್ಕಿದೆ. ಆಗ ನಮ್ಮ ಸ್ನೇಹಿತರು ಈ ಶಾಲೆಗೆ ಅಂತಿಂತ ಶಕ್ತಿ ಇಲ್ಲ. ಇದನ್ನ ಬಿಟ್ಟು ಅವ್ರಿಗೆ ತಾಕತ್ತಿದ್ರೆ ನಡಿಬೇಕು, ಅವರು ಸಾಧನೆಯನ್ನು ಮಾಡಬೇಕು. ತಮ್ಮ ಶಾಲೆಗಳಿಲ್ವಾ? ಒಂದು ಪಕ್ಷಕ್ಕೆ ಒಂದು ಶಾಲೆ ಕಟ್ಟಿದಾರಲ್ಲ, ಅದ್ರ ಮೇಲೆ ಮಾಡಿದೆ. ತಾಕತ್ತಿದ್ರೆ ರೈತನ್ನ ಕೆಳಗಿದ್ರೆ ರೈತ ಇಂದಲ್ಲ, ಈ ಭಾರತದ ಸಂಸ್ಕೃತಿಯಲ್ಲಿ ಬದುಕುಳಿರುವುದೇ ರೈತನಿಂದ. ನಾವು ನಮ್ಮ ಬದುಕನ್ನು ಕಟ್ಕೊಂಡಿದ್ದೇವೆ, ನಮ್ಮ ಉದ್ಯೋಗವನ್ನು ನಾವು ಮಾಡ್ಕೊಂಡಿದ್ದೇವೆ. ಹೊರದೇಶದಿಂದ ಏನು ತಂದು ತಿಂದಿಲ್ಲ. ಎತ್ತರ ಮಾವು ರಂಟಿ ನಮ್ದು, ಗುಂಟಿ ನಮ್ದು, ಜಮೀನ್ ನಮ್ದು. ಹುಟ್ಟಿ ಬಿತ್ತಿ ಬೆಳೆದಂತವನ್ನ ಇಡೀ ದೇಶದ ಹರಾಮಿಗೋರನ್ನು ಕುಂತು ತಿಂತಕ್ಕಂಥವ್ರಿಗೆ ಅನ್ನ ಆಗಿರುವ ಶಕ್ತಿ ಈ ರೈತನಿಗಿದೆ. ಆ ಕಾರಣಕ್ಕಾಗಿ ನಾವು ಎದೆಗುಂದುವಂತ ಅವಶ್ಯಕತೆ ಇಲ್ಲ. ನಮ್ ಗಂಗಾಧರ ಸಾಹೇಬರು ಹೇಳಿದ್ರು, ಅವರಿಗೆ ಮಾಡುವ ಇಷ್ಟ ಇದ್ರೆ ಮತ್ತೆ ಕರ್ನಾಟಕ, ರಾಣೆಬೆನ್ನೂರು ಮತ್ತು ದಾವಣಗೆರೆ, ಹಾವೇರಿ ಜಿಲ್ಲಾ ಬೇಕಾದಷ್ಟು ಸರ್ಕಾರಿ ಭೂಮಿ ಇದೆ. ಒಂದು ಮಾಡಿಯಲ್ಲಿ ಬೆಳೆಯುವ ಶಕ್ತಿ ಇದೆ. ಹರಿಹರಕ್ಕೆ ಕೇಂದ್ರ ಸ್ಥಾನವಾಗಿ ಇಡೀ ಕರ್ನಾಟಕಕ್ಕೆ ವಿಳೆದೆಲೆ ಕೊಡ್ತಕ್ಕಂಥ ಶಕ್ತಿ ಇದೆ. ಅಕ್ಕಿಯನ್ನು ಹೊರದೇಶಕ್ಕೆ ಕೊಡುವಂತ ಶಕ್ತಿ ಇದೆ. ಭೂಮಿ ಕೂಡ ಅಜರಾಮರವಾಗಿ ಬಂದಿದೆ. ಬಂಜರ ಭೂಮಿ ಅದು ಏನು ಒಳ್ಳೆದು, ಇದು ತ್ಯಾಗ ಬೀಟಿ ಬೆಳೆದಿರ್ತಕ್ಕಂಥ ಒಳ್ಳೆ ಒಳ್ಳೆ ಮರಗಳು ಬೆಳತಕ್ಕಂಥದ್ದಲ್ಲ, ಕಲ್ಲು ಬಂಡೆಗಳ ನಾಡು. ಅದನ್ನ ಅಭಿವೃದ್ಧಿ ಮಾಡಿ ಅಲ್ಲಿ ಇಂಡಸ್ಟ್ರಿಯನ್ನು ಬೆಳೆಸಿ ನಿಮ್ಮ ಮಕ್ಕಳಿಗೆ ಒಂದು ಬದುಕು ಕಟ್ಕೊಡಿ ನೋಡೋಣ. ಆಗುತ್ತಾ? ಎಲ್ಲಿ ಸುಖ ಇದೆ, ಎಲ್ಲಿ ಸಂಪತ್ತಿದೆ, ಎಲ್ಲಿ ಮುಂದೆ ಮಾರುಕಟ್ಟೆ ಬರುತ್ತದೆ ಎನ್ನುವುದನ್ನು ತಿಳಿದು ಮಾಡ್ತಕ್ಕಂಥ ಈ ಹುನ್ನಾರ ಬಿಸ್ನೆಸ್ ಮಾಫಿಯಾನೇ ಹೊರತು ಅಭಿವೃದ್ಧಿ ಅಲ್ಲ. ಎಂದೆಂದಿಗೂ ಇವರಿಂದ ನಮ್ಮ ಅಭಿವೃದ್ಧಿ ಇಲ್ಲ. ಆ ಕಾರಣಕ್ಕಾಗಿ ನಾವು ಬದುಕಿದ್ದೇವೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದೇ ವೃತ್ತಿಯಲ್ಲಿ ಬದುಕಿ ನಮ್ಮ ಜೀವನವನ್ನು ನಡೆಸಬೇಕು. ಯಾರು ಎಲ್ಲಿಗೊನ್ನುವ ಪ್ರಶ್ನೆ ಇಲ್ಲ. 30 ಜಿಲ್ಲೆಗಳಿಂದ ನೀವು ಎಂದು ಕರೆ ಕೊಟ್ಟರು ನಾವಿಲ್ಲಿ ಹಾಜರಿರ್ತೇವೆ. ನಮ್ಮ ಪ್ರಾಣವನ್ನು ಚಿಂತೆ ಇಲ್ಲ, ನಾವು ಮನೆಗೆ ಹೋಗಲ್ಲ. ಇದು ಖಚಿತ. ಈ ನಿರ್ಧಾರ ಪ್ರತಿಯೊಬ್ಬ ರೈತರ ಮನಸ್ಸಿನಲ್ಲಿ ಬರಬೇಕು. ಆಗ ನಮ್ಮನ್ನು ಯಾರು ತಡವಲ್ಲ, ಯಾವ ಕಾರಣಕ್ಕೂ ತಡವಲ್ಲ. ಆದ್ರಿಂದ ನಮ್ಮಲ್ಲಿರ್ತಕ್ಕಂಥ ವೈಮನಸ್ಸನ್ನು ಸಹಿತ ಸ್ವಲ್ಪ ನಾವು ಸಮನ ಮಾಡ್ಕೊಂಡು ಒಮ್ಮತದಿಂದ ಇವರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ರೈತರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವ ಮಾತಿನೊಂದಿಗೆ ನನ್ನ 2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ನಮಸ್ಕರಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧರ್ಮೇಶಪ್ಪ ಅವರಿಗೆ ಧನ್ಯವಾದಗಳು. ಈಗ ಶಿವಮೊಗ್ಗ ಜಿಲ್ಲೆಯಿಂದ ಯಶವಂತ ಗೋರ್ಪಡೆ ಅವರು ಮಾತಾಡ್ತಾರೆ. ಬೇಕಂದ್ರೆ ಅಂತ ಮುಖ್ಯ ನಂಜುಂಡಸ್ವಾಮಿ ಅವರೇ, ಅನ್ಸೂಯಮ್ಮರೇ ಮತ್ತು ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಎಲ್ಲ ರೈತ ಸಂಘದ ಕಾರ್ಯಕರ್ತರೆ ಮತ್ತು ಎಲ್ಲ ಅಣ್ಣ ತಂಗಿಯರೇ, ಇವತ್ತು ದಿವಸ ಈ ಪ್ರತಿಭಟನೆ ಏನ್ ನಡೀತಾ ಇದೆ, ಇದು ನಿಜವಾದ ಒಬ್ಬ ಐತಿಹಾಸಿಕವಾದಂತ ಒಂದು ಪ್ರತಿಭಟನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇವರು ಈಗಿನ ಆಡಳಿತ ಮಾಡುವಂತ ಸರ್ಕಾರದವರು ಹಿಂದೆ ಸ್ವಲ್ಪ ನೋಡ್ಕೋಬೇಕು. ಗುಂಡೂರಾವ್ ಸರ್ಕಾರದಲ್ಲಿ ಜಪ್ತಿ ಹರಾಜು ಮಾಡಿ ರೈತರಿಗೆ ಹೆದರ್ಸ್ಕೊಂಡ್ಬಿಟ್ರೆ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂದ್ರು. ಕೇಳಿ 163 ಜನನ
ಇವತ್ತು ಗೋಳಿಬರನ್ನ ಸಾಯಿಸಿದ್ರು, ಆದ್ರೂ ಕೂಡ ಸಂಘಟನೆ ಆಗಲಿಲ್ಲ. ಆ ಸರ್ಕಾರ ಹೋಯ್ತು. ಆ ಸರ್ಕಾರ ಹೋದ್ಮೇಲೆ ಆಗ್ತಾನೆ ಉಸಿರು ಬಿಡ್ತಾ ಇದ್ದ ರಾಮಕೃಷ್ಣ ಹೆಗಡೆ ಸರ್ಕಾರನೇ ನಾವೇ ರೈತರೇ ತಗೊಂಬಂದಿದ್ದು. ಅಂದ್ರೆ ನಂಜುಸ್ವಾಮಿ ಅವರು ಹೇಳಿದ್ರು, ಮಂಡ್ಯದಲ್ಲಿ ದುಡ್ಡಿಟ್ಕೊಳ್ಳೋ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ರಾಮಕೃಷ್ಣ ಹೆಗಡೆ ಸರ್ಕಾರ ಆಗ್ತಾನೆ ಇದೆ ಕಂಡುಬಿಡ್ತಾ ಇತ್ತು. ಆ ಸರ್ಕಾರಕ್ಕೆ ಓಟ್ ಹಾಕಿ ಅವ್ರಿಗೆ ಗೆಲ್ಸಿದ್ವಿ. ಅವರು 101C ಅನ್ನುವಂಥ ಕಾನೂನ ಕರಾಳ ಶಾಸನವನ್ನ ಜಾರಿ ಮಾಡಿದ್ರು. ಅದನ್ನು ತೆಗಿಬೇಕು ಅಂತೇಳಿ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಪಾದಯಾತ್ರೆ ಬಂದು ಬೆಂಗಳೂರಲ್ಲಿ ದೊಡ್ಡ ಸಮಾವೇಶ ಮಾಡಿ ಆ ಸಭೆ ಬಂಗಾರಪ್ಪನವರು ಬಂದಿದ್ರು. ನಾನು ಮುಖ್ಯಮಂತ್ರಿ ಆದರೆ 101C ತೆಗೆದಾಕ್ತೀನಿ ಅಂತ ಹೇಳಿದ್ರು. ಆಗ ಅವರೇ ಮುಖ್ಯಮಂತ್ರಿ ಅವರ ಮಾತುಕತೆ ಹೋದಾಗೆ 101C ರದ್ದು ಮಾಡಿ ಹೀಗೆ ಇವರೆಲ್ಲರೂ ಕೂಡ. ಆಮೇಲೆ ಜೊತೆಗೆ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಯಾವಾಗಲೂ ಕೂಡ ಪ್ರೊಫೆಸರ್ ಹೆಸರು ಹೇಳ್ತಾರೆ, ನಾನು ರಾಜಕೀಯ ಮಾಡೋಕ್ಕೆ, ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೆ ನನಗೆ ಎಲ್ಲ ಹೇಳಿ ಚರ್ಚೆ ಮಾಡಿ, ಇಲ್ಲ ಅವರು ಕರ್ತಂತ ಸಂಘಟನೆ ಸುಂದರೇಶ್ ನಂಜುಸ್ವಾಮಿ ಅವ್ರು ಕರ್ತಂತ ಸಂಘಟನೆ ಅವ್ರು ರೈತರನ್ನು ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ, ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಕರೆದು ಏನಿವತ್ತು ಭೂಮಿ ಸ್ವಾಧೀನ ಪಡಿಸ್ಕೊಂತ ಇದ್ದಾರೆ. ಅದನ್ನ ಕೈ ಬಿಡಬೇಕು. ಕೈ ಬಿಡಬೇಕಿದ್ದ ನಿಜವಾಗ್ಲೂ ಕೂಡ ಈ ಸರ್ಕಾರ ಮತ್ತೆ ನೆಲ ಕಟ್ಟುತ್ತೆ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ವಲಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ರು. ಚಿಕ್ಕಮಗಳೂರಿಂದ ಸುನಿಲ್ ಅವರು ಮಾತಾಡೋದು 2 ನಿಮಿಷ. ಸ್ವಲ್ಪ ಇಲ್ಲಿ ಸೊಳ್ಳೆಗಳು ಶಬ್ದ ಮಾಡ್ತಿದ್ದಾವೆ, ಸ್ವಲ್ಪ ಹೊತ್ತು ಕೊಡ್ಕೊಂತವೆ ಅಷ್ಟೇ, ಅದೇನ್ ಜಾಸ್ತಿ ಇಲ್ಲ. ಕೋಟಿ ವಿದ್ಯೆಗಿಂತ ಇಡೀ ಜೀವ ಸಂಕಲಕ್ಕೆ ಅನ್ನ ಕೊಡೋರು ಯಾರು? ಒಂದು ತಿಳಿದಿರಲಿ, ಈ ಬಿಡದಿಯ 2 ಪಂಚಾಯಿತಿಗಳ ರೈತರು ಇವತ್ತು ವರ್ಷವಿಡೀ ಬೆಳೆದಂತಹ ಬೆಳೆಯ ಒಂದು ಫಲವನ್ನ ಕರ್ನಾಟಕ ರಾಜ್ಯ ಒಂದು ದಿನ ಊಟ ಮಾಡುತ್ತೆ. ಕರ್ನಾಟಕ ರಾಜ್ಯಕ್ಕೆ ಒಂದು ದಿನ ನೀವು ಅನ್ನ ಕೊಡ್ತಾ ಇದ್ದೀರಿ. ನೀವು ಒಂದು ತಿಂಗಳಿಗೆ 6,60,000 ಲೀಟರ್ ಹಾಲು ಕೊಡ್ತಾ ಇದ್ದೀರಿ ಅಂತಂದ್ರೆ ಒಂದು ವರ್ಷದಲ್ಲಿ 14 ದಿವಸಗಳ ಕಾಲ ರಾಜ್ಯಕ್ಕೆ ಹಾಲು ಉಳಿಸ್ತಕ್ಕಂತಹ 2 ಪಂಚಾಯಿತಿಗಳು ಅಂದ್ರೆ ಇದು ಬಹಳ ದೊಡ್ಡ ವಿಷಯ. ನೀವು ರಾಜ್ಯಕ್ಕೆ 14 ದಿವಸ ಹಾಲು ಕೊಡ್ತಾ ಇದ್ದೀರಿ. ಸಾರ್ವಜನಿಕ ತೆರಿಗೆ ಹಣದಲ್ಲಿ ದರ್ಬಾರ್ ಮಾಡತಕ್ಕಂತ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಏನು ಕೊಡ್ತಾ ಇದ್ದಾರೆ? ನೀವೇ ಯೋಚನೆ ಮಾಡಿ. ಇವತ್ತು ವೇದಿಕೆ ಮೇಲೆ ಬಂದಂತಹ ಎಲ್ಲ ಜನಪ್ರತಿನಿಧಿಗಳು ಮಾತು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಅಂದ್ರೆ ನಿಮ್ಮ ಮಕ್ಕಳಿಗೆ ಸೇರ್ಬೇಕಾದ ಆಸ್ತಿ ಎಲ್ಲ ನಾವು ಮಾಡ್ಕೊಂತೀವಿ ಅಂತ. ಇಂಥ ಫಲ ಇರ್ತಕ್ಕಂತಹ ಭೂಮಿಯಲ್ಲಿ 2 ನದಿಗಳು ಹರಿತಾ ಇದ್ದಾವೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಆ ನದಿಗಳು ವಿಷಪೂರಿತ ಆಗಿದೆ ಅಂತ ಯಾರೋ ಪಾಂಪ್ಲೆಟ್ಸ್ ಅಂತ ಇದ್ರಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಬೆಂಗಳೂರಿನ ಕೊಳಚೆ ನೀರನ್ನ ತ್ಯಾಜ್ಯ ನಿರ್ವಹಣೆ ಕರೆಕ್ಟ್ ಮಾಡೋದು ನಿಮ್ಮ ಹಕ್ಕಲ್ವಾ ಅಂತ ಕೇಳಬೇಕಲ್ವಾ? ನಮ್ಮ ಬೋರಿಂಗ್ ನೀರೊಳಗಡೆ ಕಚ್ಚಿ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಬೆಂಗಳೂರಲ್ಲಿ ಇವತ್ತು 1.5 ಕೋಟಿ ಜನ ವಾಸ ಮಾಡ್ತಿರೋ ಜಾಗದಲ್ಲಿ ಕಚ್ಚಿ ನೀರು ಬರ್ತಾರೆ. ಅಂಗಡಿ ಬರುತ್ತೆ ಬಿಡದಿನಲ್ಲಿ ಕಚ್ಚಿ ನೀರು. ಇಲ್ಲಿ ಬಂದಿರೋರೆಲ್ಲ ಪ್ರತಿ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಪ್ರತಿನಿಧಿಗಳು. ಅವರೇನು ಕೈಲಾಗ್ತವರಲ್ಲ. ಅವರು ಮನ್ಸು ಮಾಡಿದ್ರೆ, ನಮ್ಮ ಬೆಳಗಾಂನವರು ಹೇಳಿದ್ರು ನೀವು ವಿಧಾನಸಭೆ ಚಲೋ ಕರಿ ಅಂತ. ಇವತ್ತು ಕೇವಲ ಪದಾಧಿಕಾರಿಗಳು ಬಂದಿದ್ದಾರೆ. ಇದು ಬರೀ ಟ್ರೇಲರ್, ಇನ್ನು ಪಿಕ್ಚರ್ ಶುರುವಾಗಿಲ್ಲ. ನೀವು ಹೂ ಅಂದ್ರೆ ಒಬ್ಬೊಬ್ಬ ಪದಾಧಿಕಾರಿ 1,000 ಜನ ತಗೊಂಡು ನಿಮ್ಮ ಊರಿಗೂ ಬರ್ತಾನೆ, ಬೆಂಗಳೂರು ವಿಧಾನಸೌಧಕ್ಕೂ ಬರ್ತಾನೆ. ಅಲ್ಲಿಂದ ಪಿಕ್ಚರ್ ಶುರುವಾಗುತ್ತೆ. ನೀವೇನು ಹೆದರಬೇಡಿ. ಅಲ್ಲ, ಈ ರಾಜ್ಯವನ್ನಾರೋ ಮುಖ್ಯಮಂತ್ರಿಗಳಿಗೆ ನಾನೊಂದೆರಡು ಮಾತು ಕೇಳ್ತೀನಿ. ದುಡ್ಡು ಸಾರ್ವಜನಿಕ ತೆರಿಗೆ ಹಣ ಯಾರ್ದು ಅಲ್ಲ. ಇವತ್ತು ಆಡಳಿತ ಯಂತ್ರ ಕುಸ್ತಿದೆ, ಲ್ಯಾಂಡ್ ಆರ್ಡರ್ ಹೊಳಿ ತಪ್ಪಿದೆ, ನೀರಾವರಿ ಯೋಜನೆಗಳು ಶೂನ್ಯ ಆಗಿವೆ, ರಾಜ್ಯದ ಜನಗಳ ಮೇಲೆ ಸಾಲದ ಹೊರೆ ಹೆಚ್ಚಾಗ್ತಾ ಇದೆ. ಸಾರಾಯಿ ಮಾರ್ಗದಲ್ಲಿ ಇವರಿಗೆ ಸರ್ಕಾರ ನಡೆಸಕ್ಕೆ ಆಗಲ್ಲ.
ಸಾರಾಯಿ ಮಾಡಿದವರಿಗೆ ಸರ್ಕಾರ ನಡೆಸಕ್ಕೆ ಆಗಲ್ಲ. ಬೀದಿಗಳನ್ನು ಪಾರು ಮಾಡಿ ನಮ್ಮ ಜನಗಳ ಸ್ವಾಸ್ಥ್ಯ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಷ್ಟೆಲ್ಲ ಹಾಳು ಮಾಡಿ ನಮ್ಮ ರಾಜ್ಯದಲ್ಲಿ ವಾಸ ಮಾಡೋ ಜನಗಳನ್ನ ಬೀದಿ ಪಾಲು ಮಾಡಿ ವಿದೇಶದಿಂದ ಕರ್ಕೊಂಡು ಬಂದು ಬಿಡ್ತೀವಿ, ಇಲ್ಲಿಗೆ ಟೌನ್ಶಿಪ್ ಮಾಡಿ ಅಂತ ಹೇಳ್ತಾರಲ್ಲ, ಇವರು ನಮ್ಮ ಓಟ್ಗಳಿಂದ ಗೆದ್ದಿರೋರ ಅಥವಾ ವಿದೇಶಿಗರ ದುಡ್ಡಿಂದ ಗೆದ್ದಿರೋರ? ಸ್ವಾಮಿ, ನಾವು ಹೇಳ್ತೀವಿ ನಮ್ಮ ಸಣ್ಣ ಭೂಮಿ ಕಿತ್ಕೊಂಡು ರಾಜ್ಯಕ್ಕೆ ಅನ್ನ ಕೊಡ್ತಾ ಇದೀವಿ, ಹಾಲು ಕೊಡ್ತಾ ಇದೀವಿ. ನಿಮ್ಮ ಶಾಸಕರು ಆಸ್ತಿ ಘೋಷಣೆ ಮಾಡ್ತಾರಲ್ಲ, ಚುನಾವಣೆ ಪೂರ್ವದಲ್ಲಿ ಕೋಟಿ 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 ಅವರು ಜನಸೇವೆ ಮಾಡೋರು ಹೆಂಗ್ ಬಂತು ಅಷ್ಟೊಂದು ಕೋಟಿ ಅಂತ ಹೇಳಿ ಫಸ್ಟ್ ಅವರ ಒಂದು ಏನು ಕಳ್ಳ ಹಣ ಇದೆ ಅದನ್ನ ಫಸ್ಟ್ ತನಿಖೆ ಮಾಡಿಸ್ಲಿ. ಅಂತಹ ಕೆಲಸಗಳು ಸವಾಲುಗಳು ಬೇಕಾದಷ್ಟಿದೆ ಮುಖ್ಯಮಂತ್ರಿಗಳ ಮುಂದೆ. ಬಿಡದಿ ಟೌನ್ಶಿಪ್ ಮಾಡೋದು ಒಂದೇ ಅಲ್ಲ ಸವಾಲಿರೋದು. ಇಂಥ ಅನೇಕ ಸವಾಲುಗಳನ್ನ ಮುಖ್ಯಮಂತ್ರಿಗಳು ಸಾಂಗವಾಗಿ ಎದುರಿಸಲಿ. ಇವತ್ತು 472 ದಿನ ಈ ಒಂದು ಜಾಗದಲ್ಲಿ ಹೋರಾಟ ಮಾಡ್ತಾರೆ ರೈತರು ಅಂತಂದ್ರೆ, ಅವರು ನಾವು ಈ ನೆಲದಲ್ಲಿ ಬದುಕಿದೀವಿ, ಈ ನೆಲದಲ್ಲಿ ಉಸಿರಾಡಿದೀವಿ, ಇಲ್ಲಿಯ ಭಾವುಕತೆ ಇದೆ. ನಮ್ಮ ಅಪ್ಪ, ಅಜ್ಜ, ಮುತ್ತಜ್ಜ, ಅಜ್ಜಿ ಎಲ್ಲರೂ ಕೂಡ ಇಲ್ಲಿ ಬದುಕಿ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಹಿಸ್ಟರಿಗೆ ನೀವು ಬೆಲೆ ಕಟ್ಟಕ್ಕಾಗಲ್ಲ. ನಮ್ ಜಮೀನಿಗೆ ನೀವು ಬೆಲೆ ಕಟ್ಟಬಹುದು, ಅವ್ರ ಹಿಸ್ಟ್ರಿ ಇತಿಹಾಸಕ್ಕೆ ನೀವು ಬೆಲೆ ಕಟ್ಟಕ್ಕಾಗಲ್ಲ, ನಮ್ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ವೇದಿಕೆ ಪರವಾಗಿ ಇವತ್ತು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೇಳ್ತಾ ಇದೆ. ನಾನ್ ಕೇಳ್ತೀನಿ ಎದುರು ವೇದಿಕೆದಾರರಿಗೆ, 2.5 ಕೋಟಿ ದುಡ್ಡು ಸಾಕ ನಿಮ್ಗೆ ಎಕರೆಗೆ? ಬಹುಶಃ ಇವ್ರು ಹೋರಾಟದಿಂದ 5 ಕೋಟಿ ಸಿಗುತ್ತೋ ಇಲ್ಲ ಜಮೀನೇ ಉಳಿಯುತ್ತೋ, ಅದು ಬೇಡವಾ ನಿಮ್ಗೆ? ಯಾಕೆ ನಿಗದಿ ಮಾಡ್ತೀರಾ? 2.5 ಕೋಟಿ ಸಾಕು ನಮ್ಗೆ, ನಾವು ಭೂಮಿ ಕೊಡೋಕೆ ರೆಡಿ ಇದೀವಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಭೂಮಿ ಕೊಡೋರು ಯಾಕೆ ಹೋರಾಟ ಮಾಡ್ಬೇಕು? ಭೂಮಿ ಕೊಡೋರು ಕೊಟ್ಬಿಡಿ. ಅವ್ರು ಯಾಕೆ ಹೋರಾಟ ಮಾಡ್ಬೇಕು? ಯಾಕೆ ಹೋರಾಟ ಮಾಡ್ತಿದ್ದಾರೆ? ಆದ್ರೆ ಪ್ರಶ್ನೆ ಇಷ್ಟೇ, ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿ ಕೊಡಲ್ಲ. ಸೊಳ್ಳೆಗಳೆಲ್ಲ ಸ್ವಲ್ಪ ಹೊತ್ತು ಹಾರಾಡಿ ಉದುರಿ ಹೋಗ್ತವೆ, ಅದಕ್ಕೆ ಚಿಂತೆ ಇಲ್ಲ. ಆದ್ರೆ ಒಂದೇ ಒಂದು ಮಾತೇನಂದ್ರೆ, DK ಶಿವಕುಮಾರ್ ಅವರು ನಿಜವಾಗ್ಲೂ ಕರ್ನಾಟಕ ಜನತೆಗೆ ಏನಾದ್ರೂ ಅನ್ನ ಕೊಡಬೇಕು ಅಂತಿದ್ದರೆ ಈ ತರ ಭೂಸ್ವಾಧೀನ, ಬಲವಂತರ ಭೂಸ್ವಾಧೀನವನ್ನ ಕೈ ಬಿಡಬೇಕು ಅಂತ ಹೇಳಿ ಈ ಒಂದು ವೇದಿಕೆ ಮೇಲೆ ಎಚ್ಚರಿಕೆ 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 ಗಂಟೆ ಹೊಡಿತಾ ಇದ್ದೀವಿ ಬಂಧುಗಳೇ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.